ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಹೇಶ್ ಪಾಲ್. ವೆಲ್ಕಮ್ ಬ್ಯಾಕ್ ಟು ಅನ್ನೋತರ ನೀವು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಮತ್ತೆ ಇನ್ನೊಂದು ವೀಡಿಯೋ ಇವತ್ತು. ಲೈಕ್ ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ನೆಟ್ವರ್ಕ್ ಇಶ್ಯೂಯಿಂದ ಬೆಳಿಗ್ಗೆ ಅಪ್ಲೋಡ್ ಆಗಿದೆ. ಅದು ನೈಟು ಅರೌಂಡ್ 7 o'clockಗೆ ಮುಗಿಸಿದೆ ನಾನು. ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಕೂತ್ಕೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ. 9:30 10 ಅರೌಂಡ್ 10 o'clockಗೆ ಹಾಕಿದೆ. ಬೆಳಿಗ್ಗೆ 7:30 ಅಪ್ಲೋಡ್ ಆಗಿದೆ ಅದು. ಇದು ನೆನ್ನೆ ಇಷ್ಟು ಮಾಡಿದ್ವಲ್ಲ, ವೆಲ್ಡು ಮತ್ತು ವೆಲ್ಡು. ಸೊ ಗ್ಲೂ ಖಾಲಿ ಆಗಿದೆ. ಗ್ಲೂ ಮತ್ತು ಟೇಪ್ ತೊಗೊಂಡು ಬರೋಣ, ಆಮೇಲೆ ಮಿಕ್ಕಿದ ಕೆಲಸ ಮತ್ತೆ ಶುರು ಮಾಡ್ಕೊಳ್ಳೋಣ ಬನ್ನಿ. A few moments later. ಗೈಸ್, ಅಂಗಡಿಗೆ ಹೋಗಿ ಬಂದೆ ಇವಾಗ ತಾನೇ. ನಾನು ಅಂಗಡಿ ಮುಚ್ಚಿದೆ ಗೈಸ್, ಅಂಗಡಿ ಮುಚ್ಚಿದೆ. ಏನು ಮಾಡೋದು ಇವಾಗ? ಏನಾದರೂ ಮಾಡಬೇಕು. ಆಲ್ಟರ್ನೇಟಿವ್ ವೇ ಹುಡುಕಿದ್ರೆ ಸ್ಟ್ರಾಂಗ್ ಬರಲ್ಲ. Okay, let's do something which we can do. Okay, come on, let's go. ಇಲ್ಲ ಗೈಸ್, ನಾನು ಒಂದಿದ್ನಲ್ಲ ಗ್ಲೂ ಮತ್ತು ಟೇಪ್ ತೊಗೊಂಡು ಬರೋಣ ಅಂತ. ಅಂಗಡಿನೇ ತೆಗ್ದಿಲ್ಲ. ಏನು ಮಾಡ್ತವ್ರೋ ಗೊತ್ತಿಲ್ಲ, ಅಂಗಡಿ ತೆಗ್ದಿಲ್ಲ ಇವತ್ತು. ಅವ್ರೇನಾದರೂ ಅವ್ರ ವರ್ಕ್ ಮೇಲೆ ಕ್ಲೋಸ್ ಮಾಡಿ ಅದನ್ನು. ಇವತ್ತಂತೂ ನಿಜ ಹೇಳ್ತಿದ್ದೀನಿ, ಆಲ್ಟರ್ನೇಟಿವ್ ವೇ ಹುಡುಕಕ್ಕೆ ಪ್ರಯತ್ನ ಮಾಡಿದೆ ನಾನು. ಆಲ್ಟರ್ನೇಟಿವ್ ವೇ, ಬಟ್ ಇಟ್ ವಾಸ್ ಲೈಕ್ ಹೆಂಗಿದೆ ಅಂದರೆ, ಫೇಕ್ ಕಾಲ್ ಹಾಕಕ್ಕೆ ನೋಡಿದೆ ನಾನು. ಫೇಕ್ ಕಾಲು ಸ್ಪೀಕರ್ ಬರೋ ಸೌಂಡ್ಗೆ ತಡೆಯಲ್ಲ ಅದು. ಮೀಟರ್ ಬೇಕು, ಮೀಟರ್ ಒಂದು 3 days ಇರುತ್ತೆ. ನಾವು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತಾ ಇರ್ತೀವಿ ಸ್ವಲ್ಪ, ಅದನ್ನು ತಯಾರು ಮಾಡೋವರೆಗೂ. ಅದರಿಂದ ಬಿದ್ದೋಗುವಾಗ ಅವೆಲ್ಲ ಜಲ್ದಿ ಮುರಿದೋಗ್ತವೆ. ಅದರಿಂದ ಆಲ್ಟರ್ನೇಟಿವ್ ವೇ ಹುಡುಕ್ತಾ ಇದ್ದೀನಿ. ಅಷ್ಟೊತ್ತು ಸ್ಟೇ ಟ್ಯೂನ್ಡ್. ಗೈಸ್, ಫೈನಲಿ ನಾನು ಹೆಂಗೋ ಒಂದು ಅರೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ ಗ್ಲೂ ಮತ್ತು ಟೇಪು. ಬಿಡು, ಸ್ವಲ್ಪ ಟೈಮ್ ಹಿಡೀತು. ಹೆಂಗೋ ಒಂದು ಅರೇಂಜ್ ಮಾಡ್ಕೊಂಡು ಬಂದ. ಉಪ್ಪನ ಖಾರ వచ్చేసాడు పాప. మరి పని ಶುರು చేస్తాను. ఈసారి ಶುರು ಮಾಡೋಣ ಮತ್ತೆ ಬನ್ನಿ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಗೈಸ್, ನಾನು ಮಾಡೋಣ ಅಂತ ಕೂತ್ಕೊಂಡೆ. ಸ್ಪೀಕರ್ಸು ನಿದ್ದೆ ಬಂತು, ನಿದ್ದೆ ಮಾಡಿಬಿಟ್ಟಿದ್ದೀನಿ. ಗೊತ್ತೇ ಇಲ್ಲ ನಿದ್ದೆ ಮಾಡಿರೋದು ನಾನು. ಇವಾಗ ಎದ್ದಿದ್ದೀನಿ. ಸ್ಮಾಲ್ ನ್ಯಾಪ್. ಈ 2 ಸ್ಪೀಕರ್ನ ಮಾಡೋಣ ಇವಾಗ. ಲೆಟ್ಸ್ ಗೋ, ಕಮಾನ್. ತುಂಬ ಹೊತ್ತು ತಗೊಂಡೆ. ಫೈನಲಿ ಇದೊಂದು 2 ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 2:36 ಆಗ್ತೈತೆ. ನಾನು ಸ್ಟಾರ್ಟ್ ಮಾಡಿದ್ದು 1 o'clock. ಯಾಕಂದ್ರೆ ದಿಸ್ ಇಸ್ ದಿ ವೆಸ್ಟೆಸ್ಟ್ ಕ್ಯಾಬಿನೆಟ್ ನಾನು ಮಾಡಿರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡ್ಬೋದು ನೀವು, ತುಂಬ ಕೆಟ್ಟದಾಗಿ ಬಂದಿದ್ದು. ಬಟ್ ಇದನ್ನು ನಾನು ಫಸ್ಟು ಮಾಡಿದ್ದು ಕ್ಯಾಬಿನೆಟ್ಗಿಂತ ಅಪ್ಡೇಟ್ ಮಾಡಿದೆ. ಫಸ್ಟು ತುಂಬ ವೇಸ್ಟಾಗಿತ್ತು. ಅದಾದಮೇಲೆ ಸ್ವಲ್ಪ ಮಾಡಿಫೈ ಮಾಡಿ ಇವಾಗ ಒಂದು ಶೇಪಲ್ಲಿ ತಂದಿದ್ದೀನಿ. ಇದಕ್ಕೆ ಟೇಪ್ ಹಾಕಬೇಕು. ಟೇಪ್ ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ. ಎಸ್, ನೋಡ್ಬೋದು ಈ ಥರ ರೌಂಡ್ ಟೇಪಿಂಗ್ ಬರುತ್ತೆ. ಇದನ್ನು ನಾವು ಪೇಂಟ್ ಮಾಡುವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾವು ಹಿಂಗೆ ಹಾಕೋ. ಸ್ಪೀಕರ್ಸು ಅಂದರೆ ನಾವು ಮಾಡಿದ್ವಲ್ಲ ಟಾಪ್ಸು, ಅದಕ್ಕೂ ಹಾಕಿದ್ದೀನಿ. ನಾರ್ಮಲ್ ಬೇಸ್ ಥರ ಮಾಡಿರೋದಕ್ಕೆ ಹಾಕಿಲ್ಲ, ಯಾಕಂದರೆ ಅದಕ್ಕೇನು ಫಿನಿಶಿಂಗ್ ಬೇಡ. ಅದು ರೆಡಿಮೇಡ್ ಬಾಕ್ಸ್ ಆಗಿದ್ದರಿಂದ ಈ ಥರ ರಫ್ ಎಡ್ಜಸ್ ಇರೋಲ್ಲ ಅದಕ್ಕೆ. ಸೊ ಅದು ಸ್ಮೂತ್ ಎಡ್ಜಸ್ ಇರೋದ್ರಿಂದ ಅದಕ್ಕೆ ಟೇಪ್ ಹಾಕೋ ಅವಸರ ಇರೋಲ್ಲ. ಈ ಥರ ನೀವು ರಫ್ ಎಡ್ಜಸ್ ಇದ್ದಾಗ ಈ ಟೇಪ್ ಹಾಕಿದಾಗ ನಿಮಗೆ ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ. ಯಾವಾಗ ನೀವು ಪೇಂಟಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ಇಲ್ಲ ಹಂಗೆ ಇಕ್ಕಿದ್ರೂ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಸೊ ವಿ ಪುಟ್ ದಿಸ್ ಟೇಪ್. A few moments later. ಫೈನಲಿ 2ಕ್ಕೂ ಟೇಪಿಂಗ್ ಹಾಕ್ಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ಫುಲ್ ನೋಡ್ಬೋದು, ಎಲ್ಲ ಸೈಡಲ್ಲೂ ಟೇಪಿಂಗ್ ಹಾಕಿದ್ದೆ. ಇವಾಗ ಟೋಟಲಿ ಇವಾಗ ನೋಡ್ಬೋದು, ಇದೊಂದು 2 + 3 4 5 6 ಸ್ಪೀಕರ್ಸು ರೆಡಿ ಇದೆ. ಇವಾಗ ಇನ್ನು ಮಿಕ್ಕಿರೋದು ವೂಫರ್ಸು. ಇದನ್ನು ನಿಮಗೆ ತೆಗೆದು ತೋರಿಸ್ಬಿಡ್ತೀನಿ ಹೇಳಿ ಹೆಂಗಿರುತ್ತಂತ. ಒಂದ್ಸರಿ ನೋಡ್ಬೋದು, ಇದು ವೂಫರ್ಸು.
ನೋಡಿ ಈ ಥರ ಇರ್ತವೆ. ಇದು ಫುಲ್ಲು ಬೇಸ್, ಇದು ಮೇಯ್ನ್ ಬೇಸ್ಗೋಸ್ಕರ ಯೂಸ್ ಮಾಡ್ತೀವಿ. ಫುಲ್ಲು ಲೋಕಲ್ ಕಂಪ್ನಿ ಎಲ್ಲ ನಾನು ಯೂಸ್ ಮಾಡೋದು ಬ್ರ್ಯಾಂಡೆಡ್, ಫುಲ್ ಬ್ರ್ಯಾಂಡೆಡ್ ಕಂಪ್ನಿ ಇದೆ ಇದು. ನಿಮಗೆ ಊಫರು ಒಂದು ಮಿನಿಮಮ್ 300 - 400 ರುಪೀಸ್ ಪರ್ ಪೀಸ್ ನಿಮಗೆ ಬೀಳುತ್ತೆ. ಆನ್ಲೈನಲ್ಲಿ ನಿಮಗೆ ಸ್ವಲ್ಪ ಲೋಕಲ್ ಈ ಥರದ್ದು 400ಗೆ 2 ಪೀಸಸ್ ಸಿಗುತ್ತೆ. ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ನಾನು ಬ್ರ್ಯಾಂಡೆಡೇ ಇಸ್ಕೊಂಡಿದ್ದೀನಿ. ಲಿಟ್ರಲಿ 400 ರುಪೀಸ್ ಬೇಕು ಒಂದೊಂದು ಈಚಿಗೆ. ಸ್ವಲ್ಪ ಡಿಸ್ಕೌಂಟ್ ಆ್ಯಡ್ ಮಾಡಿದ್ರೆ ನಮಗೆ ಗೊತ್ತಿರೋರು ಅಂತ ಒಂದು 350 380 ಕೊಟ್ಟು समझ रहे हो आप समझ रहे हो ಈಚ್ ಪೀಸು. ಯಾಕಂದರೆ ಈ ಸ್ಪೀಕರ್ಸು ಇಸ್ಕೊತಿದ್ವಿ ಆ ಟೈಮಲ್ಲಿ. ಸೊ ಅದರಿಂದ ನಮಗೆ ಅಷ್ಟು ಬಿದ್ದಿದೆ. ಇವಾಗ ಇದರದ್ದು ಕ್ಯಾಬಿನೆಟ್ ಮಾಡೋಣ. ಇವಾಗ ಲೆಟ್ಸ್ ಗೋ. ನಾನು ಕ್ಯಾಬಿನೆಟ್ ಮಾಡ್ತೀರಾ ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಬರ್ಬೋದು ಮೈಂಡಲ್ಲಿ. ಊಟ ಮಾಡೋಕ್ಕೆ ಹೋಗಿದ್ದೆ, ಊಟ ಮುಗಿಸ್ಕೊಂಡು ಬಂದೆ. ಇವಾಗ ಇಷ್ಟೇ ಮಾಡಿರೋದು ನಾನಿನ್ನು. ಲೈಕ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಮಾಡ್ಬೋದು. ಎಷ್ಟು ಮಾಡಿದ್ದೀನಿ ಅಷ್ಟೇ. ನಾನು 2 ಡೇಸಿಂದ 6 ಸ್ಪೀಕರ್ಸ್ ಮಾಡ್ಕೊಂಡೇ ಇದ್ಬಿಟ್ಟಿದ್ದೀನಿ ನಾನು. ಇದನ್ನೆರಡು ಮಾಡಿದ್ಮೇಲೆ ನೋಡೋಣ ಏನು ಮಾಡಬೇಕಂತ. ನೆಕ್ಸ್ಟ್ ಬನ್ನಿ ಮಾಡೋಣ. A few moments later. ಎಸ್, ನಾನು ಈ ಬೇಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ಈ ಊಫರು ಫೈನಲಿ ಮಾಡಿದೆ, ಒಂದು ಸ್ಯಾಂಪಲ್ ಟೆಸ್ಟಿಂಗ್ಗೆ ಮಾಡಿದೆ ಇವಾಗ. ಯಾಕಂದರೆ ಇದರಲ್ಲಿ ಬೇಸ್ ಹೆಂಗೆ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಇನ್ನೊಂದು ಮಾಡ್ಕೊಳೋಣ ಅಂತ. ನೋಡಿ ಗ್ಯಾಪ್ ಬಿಟ್ಟಿದ್ದೀನಿ ಬೇಸ್ ಬರೋಕ್ಕೆ. ಲೆಂತ್ ಬಂದು ನಾನು 16 ಇಕ್ಕಿದ್ದೀನಿ, ವಿಡ್ತು 10 ಸೆಂಟಿಮೀಟರ್. ಇದ್ರ ಪ್ರಕಾರ ನೀವು ಮಾಡ್ಕೊಬೋದು. ಇದ್ರ ಮೇಲೆ ಟೆಸ್ಟಿಂಗ್ ಮಾಡಿ ಹೇಳ್ತೀನಿ. ಲಾಸ್ಟಲ್ಲಿ ಎಲ್ಲ ಇದಾದಮೇಲೆ ನಿಮಗೆ ಫುಲ್ಲು ಅದರದ್ದು ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ. ಎಲ್ಲ ಸ್ಪೀಕರ್ಸು ಊಫರ್ಸು ಎಲ್ಲ ಸೇರಿಸಿ ಒಂದೇ ಸರಿ ಟೆಸ್ಟಿಂಗ್ ಮಾಡ್ತೀನಿ ನಿಮಗೆ ವಿಡಿಯೋಲ್ಲಿ. ಓಕೆನಾ? ಬಿ ಸ್ಟೇ ಆನ್. ಇನ್ನು ಮುಂದಕ್ಕೆ ಏನೇನೋ ಮಾಡ್ತೀನಿ ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ನೋಡಿ, ನಾವು ನಮ್ಮ ಸಬ್ವೂಫರ್ ಟೆಸ್ಟಿಂಗ್ ಮಾಡ್ತಿದ್ವಿ. ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಲೈಕ್ ತುಂಬ ಹೈ ಬೇಸ್ ಪಿಚ್ಚು, ಅದರ ವೂಫರ್ಸ್ ಎಲ್ಲ ಚೆನ್ನಾಗಿದೆ. ನಾನು ಇವಾಗ ನಾನ್ ಕಾಪಿರೈಟ್ ಸಾಂಗ್ ಪ್ಲೇ ಮಾಡ್ತಿದ್ದೀನಿ. ಅದರಿಂದ ಸ್ವಲ್ಪ ನಿಮಗೆ ಅಷ್ಟೊಂದು ಫೀಲ್ ಆಗಲ್ಲ. ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಅದೊಂದು ಫುಲ್ ಸೆಟಪ್ ಮಾಡಿ ನಿಮ್ಗೆ ಚೆಕ್ ಮಾಡ್ತೀನಲ್ಲ, ಅದರಲ್ಲಿ ಪ್ಲೇ ಮಾಡ್ತೀನಿ. ಇದೇ ನಾನ್ ಕಾಪಿರೈಟ್ ಸಾಂಗ್ ವಿತ್ ಎಕ್ಸ್ಟ್ರಾ ಬೂಸ್ಟರ್ಸು. ಅದರಿಂದ ನನಗೆ ಪೂರ್ತಿ ಐಡಿಯಾ ಸಿಗುತ್ತೆ. ಇದನ್ನು ಟೆಸ್ಟಿಂಗ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.